ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಏನು ಪ್ರಶ್ನೆಗಳ ಸರಣಿ ಮಾಡ್ತಾ ಇದ್ವಿ. ಅಪ್ಕಮಿಂಗ್ ಕೆಇಎ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ನೋಡಿ, ಈ ಹೊಸ ಸೀರೀಸ್ ಏನ್ ಮಾಡ್ತಾ ಇದೀವಿ, ಪೇಪರ್ 2 ಸಪರೇಟ್ ಪ್ಲೇಲಿಸ್ಟ್ ಇದೆ, ಪೇಪರ್ 1 ಸಪರೇಟ್ ಪ್ಲೇಲಿಸ್ಟ್ ಇದೆ. ಪೇಪರ್ 2 ಲಿ ನಿಮಗೆ ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಎಲ್ಲ ಕೂಡ ಸಿಗುತ್ತೆ. ಓಲ್ಡ್ ಪ್ಲೇಲಿಸ್ಟ್ ಇದೆ, 100+ ವಿಡಿಯೋಸ್ ಇದೆ ಅದರಲ್ಲಿ. ಇತ್ತೀಚೆಗೆ ಮಾಡಿರ್ತಕ್ಕಂಥ ಲಾಸ್ಟ್ ಇಯರ್ ಅದು ಕೂಡ ತಾವು ರೆಫರ್ ಮಾಡಬಹುದು. ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಬನ್ನಿ ನೋಡಿ, ಚೆನ್ನಾಗಿದೆ. ಕೆಇಎ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಒಂದ್ಸಲ ನಿಮಗೆ ಕನ್ನಡ ಇಂಗ್ಲಿಷ್ ಅಲ್ಲಿ ಕೊಟ್ಟಿರಲ್ಲ, ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡೂ ಕೂಡ ಒಂದೇ ಕ್ವಶನ್ ಅಲ್ಲಿ ಮಿಕ್ಸ್ ಮಾಡ್ತಾನೆ. ಅಂತ ಕ್ವಶನ್ಸ್ ಗಳಿವೆ ಬಂದಿರತಕ್ಕಂಥದ್ದು ಕೆಇಎ ಲಾಸ್ಟ್ ಇಯರ್ ಅಲ್ಲಿ. ಓಕೆ, ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಬನ್ನಿ, ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಂದು ಡಿಸ್ಕ್ಗೆ ಒಂದು ಹೆಸರನ್ನು ನೀಡಲು ಡಾಸ್ ನಲ್ಲಿ ಬಳಸುವ ಆಜ್ಞೆ ಕಮಾಂಡ್ ಯಾವುದು? MS DOS ಅಂತ. ನಾವು ಅದರಲ್ಲಿ ಸಾಫ್ಟ್ವೇರ್ಸ್ ಗಳನ್ನ ಅಪ್ಡೇಟ್ ಮಾಡ್ಬೇಕು ಅಥವಾ ಏನಾದ್ರು ಇದು ಮಾಡ್ಬೇಕು, ಚೆಕ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದು ನೇಮು ಎಡಿಟ್ ಮಾಡಬೇಕು, ಅದಕ್ಕೊಂದು ಫೋಲ್ಡರ್ ಒಂದು ಹೆಸರು ಇಡಬೇಕು. ಈಗ ರೀಸೈಕಲ್ ಬಿನ್ ಅಂತಿದೆ, ಅದನ್ನೇ ಹಾಕಿರ್ಬೇಕು, ಬೇರೆ ಇಡಬಾರ್ದಾ? ಮೈ ಕಂಪ್ಯೂಟರ್ ಇದೆ, ಅದನ್ನೇ ಹಾಕಿರ್ಬೇಕು, ಬೇರೆ ಇಡಬಾರ್ದಾ? ಸೊ ಹಂಗೆ ಅದನ್ನ ಚೇಂಜ್ ಮಾಡೋದಕ್ಕೆ ನಾವು ಆ ಕಮಾಂಡ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಲೇಬಲ್ ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಈಗ ನೀವು ಕಂಪ್ಯೂಟರ್ಗೆ ಹೋದ್ರೆ ಒಂದ್ ಸೆಕೆಂಡ್ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಶೋ ಯು. ಈಗ ನೋಡಿ, ಇದು ಕಂಪ್ಯೂಟರ್ ಇದೆ ಅಲ್ಲ ಸರ್, ಈಗ ಕಂಪ್ಯೂಟರ್ ಇದೆ ಇಲ್ಲಿ ನೋಡ್ಬೋದು ನೀವು. ಈಗ ಇಲ್ಲಿ ಗೂಗಲ್ ಕ್ರೋಮೆ ಹಾಕಿರಬೇಕು, ಅಕ್ರೋಬಾಟ್ ರೀಡರ್ ಅಂತಾನೆ ಹಾಕಿರ್ಬೇಕು, ದಿಸ್ PC ಅಂತಾನೆ ಆಗಿರ್ಬೇಕು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಸೊ ಈ ತರ ಅದನ್ನ ಚೇಂಜ್ ಮಾಡ್ಬೇಕು ಲೇಬಲ್ಗಳು ಅಂತಂದಾಗ ನಾವು ಲೇಬಲ್ ಕಮಾಂಡ್ ನ ಡಾಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಲೇಬಲ್ ಕಮಾಂಡ್ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮ್ಗೆ ಒಂದಷ್ಟು ಈಗ ಬೇಸಿಕ್ ಕಂಪ್ಯೂಟರ್ಸ್ ಗೊತ್ತಿರಬೇಕು ಅಂತಾರೆ. ಬೇಸಿಕ್ಸ್ ಏನ್ ಗೊತ್ತು? ವಾಟ್ ಇಸ್ ದ ಮೀನಿಂಗ್ ಆಫ್ ಬೇಸಿಕ್ಸ್? ಓಕೆ, ಅಂಡ್ ಆಲ್ಸೋ ಕೋಬಾಲ್ ಅಂತಿದೆ. ಕೋಬಾಲ್ ಅಂತಕ್ಕಂಥದ್ದು ಏನು? ಓಕೆ, C++, ಇದನ್ನ ಯಾರು ಕಂಡುಹಿಡಿದ್ರು, ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಈ ತರದೆಲ್ಲ ಕೊಡ್ತಾನೆ. ಓಕೆ, ಇದು ಸಿಂಪಲ್ ಕ್ವಶನ್. ಇದು ಫುಲ್ ಫಾರ್ಮ್ ಬೇಸಿಕ್ ಫುಲ್ ಫಾರ್ಮ್ ಏನು, ಲೀಫೋ ಫುಲ್ ಫಾರ್ಮ್ ಏನು, SMTP ಫುಲ್ ಫಾರ್ಮ್ ಏನು ಅಂತ ಕೊಟ್ಟಿರೋದು. ಇದರಲ್ಲಿ ಯಾವ್ದು ಸರಿ ಅಂತ ಹೇಳಬೇಕು. ಓಕೆ, ಬೇಸಿಕ್ ಬಂದು ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಕೋಡ್ ಅಂತಿದೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಲೀಫೋ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಇದು ನಾವು ಒಂದು ಇದ್ರಲ್ಲೇ ಬಳಸ್ತೀವಿ, ಯಾವ್ದು ಲಾಜಿಕಲ್ ರೀಸನಿಂಗ್ಸ್ ಎಲ್ಲ ಮಾಡ್ತೀವಿ. ಯಾವ್ದೋ ಒಂದು ಇನ್ಪುಟ್ ಬಂದಾಗ ಲಾಸ್ಟ್ ಅಲ್ಲಿ ಬಂದಿರತಕ್ಕಂಥದ್ದು ಫಸ್ಟ್ ಏನಾಗುತ್ತೆ, ಹಿಂಗ ಬಂದ್ ಕೂತ್ಕೊಳ್ಳುತ್ತೆ. ಓಕೆ, ಇದು ಫಸ್ಟ್ ಬಂದಿದೆ ಫಸ್ಟ್, ಅದಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಬಂದ್ ಕೂತ್ಕೋತು. ಆಗ ಲಾಸ್ಟ್ ಅಲ್ಲಿ ಬಂದಿರುತ್ತಲ್ಲ, ಇದೇ ಫಸ್ಟ್ ಹೋಗುತ್ತೆ ನೆಕ್ಸ್ಟ್ಗೆ. ಓಕೆ, ಆಮೇಲೆ ನೆಕ್ಸ್ಟ್ ಬರುತ್ತೆ. ಈ ತರ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತೀವಿ. ಸೊ ಇದು ಕರೆಕ್ಟ್. ಆಪ್ಷನ್ ಸಿ, ದಿಸ್ ಇಸ್ ರಾಂಗ್. ಸಿಂಪಲ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಲ್ಲ ಇದು. ಸೊ ಆಪ್ಷನ್ A and B ಮಾತ್ರ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ SMTP? ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇದು ಕೇಳ್ತಾನೆ ಪದೇ ಪದೇ, SMTP ಅಥವಾ FTP. ಓಕೆ, FTP ಬಗ್ಗೆ ತಗೊಂಡಿದ್ದೀನಿ, ಕ್ವಶನ್ ಮುಂದೆ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ಈಗ ನಿಮಗೆ ಮಾತಾಡ್ತಾ ಇದ್ದೀನಿ ನಾನು, ಬೇಸಿಕ್ಸ್ ಅಂದ್ರೇನು, ಜಾವಾ ಅಂದ್ರೇನು, ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇಂಥದ್ದು ಒಂದೊಂದ್ಸಲ KPS ಜಾಸ್ತಿ ಬರ್ತವೆ. KL ಇತ್ತೀಚೆಗೆ ಕೇಳ್ತಾ ಇದ್ದಾನೆ. ಈಗ ಕೋಬಾಲ್ ನ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ KL ಕೂಡ. ಸೊ ಓಕೆ, ಯಾರು ಕಂಡಿಡಿದ್ರು ಅನ್ನೋದು ಗೊತ್ತಿರಬೇಕು. ಈಗ ನೋಡಿ, ಬೇಸಿಕ್ ಭಾಷೆಯು ಜಾನ್ G. ಕೆಮಿನಿ ಮತ್ತು ಥಾಮಸ್ E. ಕುಡ್ಸ್ ರಿಂದ ನ್ಯೂ ಹ್ಯಾಂಪ್ಶೈರ್ ನಲ್ಲಿ ಡರ್ಟ್ಮೌತ್ ಕಾಲೇಜಲ್ಲಿ ಅಭಿವೃದ್ಧಿ ಆಯಿತು. ಜಾವಾ ಸಾಫ್ಟ್ವೇರ್ ಅಂತಕ್ಕಂಥದ್ದು ಏನಿದೆ, ಸನ್ ಮೈಕ್ರೋ ಸಿಸ್ಟಮ್ಸ್ ನಲ್ಲಿ ಜೇಮ್ಸ್ ಗೂಕ್ಸ್ಲಿಂಗ್ಸ್ ಅವರಿಂದ ಅಭಿವೃದ್ಧಿ ಆಯಿತು. ಮೇಲಿನ ಯಾವ ಹೇಳಿಕೆ ಸರಿ? ಅಂದ್ರೆ ಯಾರು ಇದನ್ನು ಅಭಿವೃದ್ಧಿ ಪಡಿಸಿದ್ದು? ಜಾವಾ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಕೋಬಾಲ್ ಆಗಿರ್ಬೋದು, ಓಕೆ, ಇನ್ನು ಫಾರ್ಟ್ರಾನ್ ಆಗಿರ್ಬೋದು. ನೋಡಿ, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನಾನು ಫುಲ್ ಲಿಸ್ಟೇ ಕೊಟ್ಬಿಡ್ತೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಇದರಲ್ಲಿ ನಾನು ಕಂಪ್ಲೀಟ್ ಲಿಸ್ಟೇ ಕೊಡ್ತೀನಿ. ಯಾರು ಕಂಡಿಡಿದ್ರು, ಅಂದ್ರೆ ಯಾವ ಪರ್ಪಸ್ಗೆ, ವಿಚ್ ಪರ್ಪಸ್ ಇಟ್ ಶುಡ್ ಬಿ ಯೂಸ್ಡ್ ಅಂತ. ಓಕೆ, ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಲಿಸ್ಟ್ ಏನಿದೆ, ಐ ವಿಲ್ ಶೋ ಯು ಎವ್ರಿ ಲಿಸ್ಟ್ ಹಿಯರ್. ಫಾರ್ಟ್ರಾನ್ ಅಂದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಇಟ್ ಈಸ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಎ ಟೀಮ್ ಆಫ್ ಪ್ರೋಗ್ರಾಮರ್ಸ್ ಅಟ್ IBM ಅಲ್ಲಿ ಕಂಡಿಡಿದಿದ್ದು. ಅಲ್ಗಾಲ್ ಅಂತ ಆಲ್ಗಾರಿಥಮಿಕ್ ಲಾಂಗ್ವೇಜ್, ಸೈಂಟಿಫಿಕ್ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ಲಿಪ್ಸ್ ಅಂತ ನೋಡಿ, ಕೋಬಾಲ್ ಇಲ್ಲಿ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲಾಂಗ್ವೇಜ್ 1959 ಕಂಡುಹಿಡಿತಾರೆ. ಗ್ರೇಸ್ ಹಾಪರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟ್ರಿಂಗ್ ಓರಿಯೆಂಟೆಡ್ ನಾವು ಯೂಸ್ ಮಾಡ್ತೀವಿ. ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್. ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್, ಜಾನ್ G. ಕೆಮ್ನಿ ಅಂಡ್ ಥಾಮಸ್ E. ಕುಡ್ಸ್ ಆಗಿರ್ಬೋದು, ಡಾರ್ಮೌತ್ ಕಾಲೇಜ್ ಇನ್ ನ್ಯೂ ಹ್ಯಾಂಪ್ಶೈರ್ ಅಲ್ಲಿ ಕಂಡುಹಿಡಿತಾರೆ. ಪ್ರೋಗ್ರಾಮಿಂಗ್ ಫಾರ್ ಎಜುಕೇಶನ್ ಪರ್ಪಸ್ ಇರ್ತಕ್ಕಂಥದ್ದು ಬೇಸಿಕ್. ನೋಡಿ, ಅದಕ್ಕೆ ಎಜುಕೇಶನ್ ಪರ್ಪಸ್ ಇರೋದು ಬೇಸಿಕ್ಸ್. ಪಾಸ್ಕಲ್ಲು ಅಷ್ಟೇ, C ಅಷ್ಟೇ,
ಸಿಸ್ಟಮ್ ಪ್ರೋಗ್ರಾಮಿಂಗ್ ಇರೋದು. ಇದನ್ನ ಡೇನಿಸ್ ರಿಚಲ್ ಅಟ್ ಬೆಲ್ಸ್ ಲ್ಯಾಬ್ ಅಲ್ಲಿ ಕಂಡುಹಿಡಿಯೋದು. C++ ಜಾವಾ ನೋಡಿ ಜೇಮ್ಸ್ ಗಾಸ್ಲಿಂಗ್ ಅಟ್ ಸನ್ ಮೈಕ್ರೋ ಸಿಸ್ಟಮ್ ಅಲ್ಲಿ ಕಂಡುಹಿಡಿದಿದ್ದು. ಅದೇ ತಾನೇ ಇಲ್ಲಿ ಕೊಟ್ಟಿರೋದು. ಜಾವಾವು ಸನ್ ಮೈಕ್ರೋ ಸಿಸ್ಟಮ್ ಜೇಮ್ಸ್ ಗೂಸ್ಲಿಂಗ್ಸ್ ಅವರಿಂದ ಅಭಿವೃದ್ಧಿ ಮಾಡಿಸಲಾಯಿತು. ಓಕೆ, ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಒಂದು ನೀವು ರೆಫರ್ ಮಾಡಿದ್ರೆ ಯು ವಿಲ್ ಇದ್ರ ರಿಲೇಟೆಡ್ ಎನಿ ಕ್ವಶನ್ಸ್ ಬಂದ್ರು ಆನ್ಸರ್ ಮಾಡ್ಬೋದು. ಓಕೆ, ಶಿಲಮೂಟು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಬನ್ನಿ. ಆಂಡ್ರಾಯ್ಡ್ ಡ್ಯಾಶ್ ಆಧಾರಿತ OS ಸಿಂಪಲ್ ನೋಡಿ. ಆಂಡ್ರಾಯ್ಡ್ ತಕ್ಷಣ ಇದು ಮೊಬೈಲ್ ಇರುತ್ತೆ. ಮೊಬೈಲ್ ಇದೆ ನೋಡಿ. ಇದು ಹೇಳಿದ್ದು KL ಈ ತರ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ದಿಟ್ಸ್ ಪ್ಯಾಟರ್ನ್ ಯು ಶುಡ್ ಬಿ ಏನೋ ಇದಕ್ಕೆ ಸಪರೇಟ್ ಇಂಗ್ಲಿಷ್ ಕೊಟ್ಟಿರಲ್ಲ ಒಂದ್ಸಲ. ಕನ್ನಡ ಇಂಗ್ಲಿಷ್ ಎರಡು ಒಂದೇ ಕ್ವಶನ್ ಮಿಕ್ಸ್ ಮಾಡ್ತಾರೆ. ಸಪರೇಟ್ ಇಂಗ್ಲಿಷ್ ಕ್ವಶನ್ ಇರಲ್ಲ ನೋಡಿ. ಆಂಡ್ರಾಯ್ಡ್ ಅಂತ ಇಂಗ್ಲಿಷ್ ಕೊಟ್ಟ, ಆಧಾರಿತ OS ಅಂತ ಕೊಟ್ಟ. ಮೊಬೈಲ್ ಅಂತ ಮೊಬೈಲ್ ಅಂತ ತಪ್ಪು. ಇಟ್ ಇಸ್ ಲೀನಕ್ಸ್, ಏನೋ ಲೀನಕ್ಸ್ ಕರ್ನಲ್ ಅಂತ ಕರಿತೀವಿ. ಇಟ್ ಇಸ್ ಬಿಲ್ಟ್ ಆನ್ ಟಾಪ್ ಆಫ್ ದ ಲೀನಕ್ಸ್ ಕರ್ನಲ್, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ನ. ಓಕೆ, ಸೊ ಈ ಆಂಡ್ರಾಯ್ಡ್ ಬಗ್ಗೆ ನಿಮಗೆ ಇನ್ನು ಬೇರೆ ಬೇರೆ ಕೇಳ್ತೀನಿ. ಈಗ ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಹೊಸ ಮೊಬೈಲ್ ತಗೊಂಡಿರ್ತೀರಾ, ಆಂಡ್ರಾಯ್ಡ್ ವರ್ಷನ್ಸ್ ಬಗ್ಗೆ ಕೇಳಬಹುದು. ವರ್ಷನ್ಸ್ ಬಗ್ಗೆ ನಾನು ಒಂದು ಕ್ವಶನ್ ತಗೋತೀನಿ. ಓಕೆ, ಈ ಕ್ವಶನ್ ನೋಡಿ. ಗೂಗಲ್ ನಿಂದ ಬಿಡುಗಡೆಯಾಗುವ ಕೆಳಗಿನ ಆಂಡ್ರಾಯ್ಡ್ ಶ್ರೇಣಿಗಳನ್ನು ಪರಿಗಣಿಸಿ. ಕಿಟ್ಕ್ಯಾಟ್, ಮಾರ್ಷ್ಮಲ್ಲೋ, ಲಾಲಿಪಾಪ್, ಜೆಲ್ಲಿಬೀನ್ ಈ ಬಿಡುಗಡೆಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಓಕೆ, ಯಾವ ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಅಂತ, ಅಂದ್ರೆ ಯಾವ್ದು ಫಸ್ಟ್ ಬಂತು ಯಾವ್ದು ಸೆಕೆಂಡ್ ಬಂತು ಅಂತ. ಇದು ಸಿಂಪಲ್ ಕ್ವಶನ್, ಹಳೇದು. ಬಟ್ ಇಲ್ಲಿ ನಾನು ನಿಮ್ಗೆ ಕೇಳೋದು, ಬೇಕಾದ್ರೆ ಇವಾಗ ಆಂಡ್ರಾಯ್ಡ್ 15 ಇದೆ, 16 ಇದೆ, ಅದರ ನೇಮ್ ಕೇಳ್ಬೋದು, ಹೊಂದಿಸಿ ಬರೆಯೋದು ಹಾಕ್ಬೋದು. ಓಕೆ, 16 ರಿಲೀಸ್ ಆಯ್ತಲ್ಲ ಈಗ, ಡಿಸೆಂಬರ್ ಅಲ್ವಾ, ಡಿಸೆಂಬರ್ 2025 ರಿಲೀಸ್ ಆಯ್ತು ಅನ್ಸುತ್ತೆ. ಏನಂತ ಕರಿತೆ 17 ಕೂಡ ಅದಕ್ಕೆ ಹೆಸರು ಕೂಡ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಸೊ ಇವೆಲ್ಲ ಗೊತ್ತಿರ್ಬೇಕು. ಇಲ್ಲಿ ಯಾವ್ದು ಬರುತ್ತೆ ಫಸ್ಟ್ ಹೇಳ್ತೀರಾ? ಜೆಲ್ಲಿಬೀನ್ ಅಲ್ವಾ, ಆಮೇಲೆ ಅದು ಕಿಟ್ಕ್ಯಾಟಾ, ಆಮೇಲೆ ಅದು ಲಾಲಿಪಾಪ, ಆಮೇಲೆ ಮಾರ್ಷ್ಮೆಲ್ಲೋನಾ? ಐ ವಿಲ್ ಶೋ ಯು ಇಲ್ಲಿ ನೋಡಿ. ಫಸ್ಟ್ ಇಲ್ಲಿ ನೋಡಿ ಜೆಲ್ಲಿಬೀನ್, ಇಲ್ಲಿ ನೋಡಿ, ಆಮೇಲೆ ಕಿಟ್ಕ್ಯಾಟ್, ಆಮೇಲೆ ಲಾಲಿಪಾಪ್, ಆಮೇಲೆ ಮಾರ್ಷ್ಮೆಲ್ಲೋ. ಅದನ್ನ ಆಂಡ್ರಾಯ್ಡ್ 6.0 ಅಂತೀವಿ. ಈಗ ಆಂಡ್ರಾಯ್ಡ್ 15 ನಡೀತಾ ಇದೆ. ವೆನಿಲಾ ಐಸ್ ಕ್ರೀಮ್ ಅಂತ ಕರಿತೀವಿ. ವೆನಿಲಾ ಐಸ್ ಕ್ರೀಮ್ 2024 ಆಗಿದ್ದು. ನಿಮಗ್ ಬೇಕಾದ್ರೆ ಇದನ್ನ ಬಿಟ್ಬಿಟ್ಟು ಈ ಲಾಸ್ಟ್ ಆಂಡ್ರಾಯ್ಡ್ 13, 14, 15 ಬಗ್ಗೆ ಕೇಳಬಹುದು. ಈಗ 16 ರಿಲೀಸ್ ಆಯ್ತು. ನಾನು ಹೇಳಿದೆ ನಿಮ್ಗೆ ಆಂಡ್ರಾಯ್ಡ್ 16 2025 ಅಲ್ಲಿ ಕೋಡ್ ನೇಮ್ಡ್ ಬಕ್ಲಾವಾ ಅಂತ ಅದ ಹೆಸರು. ಲೇಟೆಸ್ಟ್ ಪಬ್ಲಿಕ್ ಆಂಡ್ರಾಯ್ಡ್ ವರ್ಷನ್ ಬಕ್ಲಾವಾ. ನೆಕ್ಸ್ಟ್ ಆಂಡ್ರಾಯ್ಡ್ 17 ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ 2026, ಸಿನಮನ್ ಅಂತ ಅದ್ರ ಹೆಸರು. ಕೇಳಬಹುದು ಇವೆಲ್ಲ ಸ್ನೇಹಿತರೆ. ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ, KL ಹೆಚ್ಚಾಗಿ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ. ಓಕೆ, ನೋಡ್ಕೊಳ್ಳಿ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಲ್ಲ? ಓಕೆ, ಈಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿ ಪಡಿಸಿದವರು ಯಾರು ನೋಡಿ. ಸಿಂಪಲ್ ಕ್ವಶನ್ ನೋಡಿ. ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಮಿಕ್ಸ್ ಮಾಡಿ ಕ್ವಶನ್. ಇದೇ ತರ KL ಒಂದ್ಸಲ ಕೇಳ್ಬಿಡ್ತಾನೆ. ವಿಂಡೋಸ್ ಅಂದ ತಕ್ಷಣ ಯಾವುದು ಸರ್? ವಿಂಡೋಸ್ ಇಸ್ ಅ ಪಾರ್ಟ್ ಆಫ್ ಮೈಕ್ರೋಸಾಫ್ಟ್. ಒಬ್ಬ ಸಿಂಗಲ್ ಪರ್ಸನ್ ಅಲ್ಲ, ಇಟ್ ಇಸ್ ಎ ಗ್ರೂಪ್. ಕೂತ್ಕೊಂಡು ಯಾರೋ ಮೈಕ್ರೋಸಾಫ್ಟ್ ಹೊಡೆತನ, ಬಿಲ್ ಗೇಟ್ಸ್ ಮತ್ತೆ ಪೋಲನ್ ಆಲನ್ ಅವರ ಒಂದು ಒಡೆತನದಲ್ಲಿ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಅಗೇನ್ ಇಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಒನ್ಸ್ ಅಗೇನ್ ನಿಮಗೆ ಇದನ್ನ ಆರೋಹಣ, ಅದು ರಿಲೀಸ್ ಆಗಿದ್ದ ಡೇಟ್ ಪ್ರಕಾರ ಫಸ್ಟ್ ಯಾವ್ದಿತ್ತು ನೋಡಿ. ವಿಂಡೋಸ್ 1, ವಿಂಡೋಸ್ MS DOS ಇತ್ತು, ಆಮೇಲೆ ವಿಂಡೋಸ್ ಬಂತು, ಆಮೇಲೆ 1.0, 2.0, 2.1x, 3.1x, NT 3. ಈ ತರ ಎಲ್ಲ ಬಂತು. ನೆಕ್ಸ್ಟ್ 95 ಬಂತು, ಆಮೇಲೆ 98, 2000 ಮಿಲೇನಿಯಂ ಬಂತು, ಆಮೇಲೆ XP ಬಂತು, ಆಮೇಲೆ ವಿಸ್ತಾ ಬಂತು, ಆಮೇಲೆ ವಿಂಡೋಸ್ ವಿಸ್ತಾ 7, 8, 8.1, 10, 11 ಇದೆ ಈಗ ಅಲ್ವಾ? 12 ರಿಲೀಸ್ ಆಗಿದೆಯಾ? ಎಸ್, ಕಮೆಂಟ್ ಮಾಡಿ. ಗೊತ್ತಿರಬೇಕು ಇದನ್ನು ಕೂಡ ನೋಡಿ. ಇದ್ರ ರಿಲೇಟೆಡ್ ಒಂದು ಕ್ವಶನ್ ಕೂಡ ಬಂದಿತ್ತು, ಐ ಥಿಂಕ್ ಸೊ KPSL ಬಂದಿತ್ತು ಅನ್ಕೋತೀನಿ. ನೋಡಿ ಈ ಕ್ವಶನ್, ಮೈಕ್ರೋಸಾಫ್ಟ್ ವಿಂಡೋಸ್ ನಲ್ಲಿ ಕೆಳಗಿನ ಶ್ರೇಣಿಗಳನ್ನು ಪರಿಗಣಿಸಿ. ಓಕೆ, ವಿಂಡೋಸ್ ವಿಸ್ಟಾ, ವಿಂಡೋಸ್ XP, ವಿಂಡೋಸ್ 7, ವಿಂಡೋಸ್ ME ಅವು ಬಿಡುಗಡೆಯಾದ ಕಾಲಾನುಕ್ರಮ ಗತಿಯಲ್ಲಿ ಇವುಗಳನ್ನು ಜೋಡಿಸಿ. ಹೇಳ್ತೀರಾ? ಈಗ ತಾನೇ ನಿಮ್ಗೆ ತೋರಿಸ್ತಾ ಇಲ್ಲಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದೊಂದು ಓಲ್ಡ್ ಆಯ್ತಲ್ವಾ, ರೀಸೆಂಟ್ ಇರೋದು ಹಾಕ್ಬೋದು ನಿಮ್ಗೆ. 10, 8 ಅಂತ ಹಂಗೆಲ್ಲ ಹಾಕ್ಬಿಡ್ಬೋದು. ಆ ತರದ್ ಹಾಕಿದ್ರೆ ಈಸಿ ಅಲ್ವಾ? 8 ಆದ್ಮೇಲೆ 10 ಬರ್ಬೇಕು, 10 ಆದ್ಮೇಲೆ 11 ಬರ್ಬೇಕು. ಹಂಗಾಗಿ ಆ ತರದ್ ಹಾಕಲ್ಲ ಅವನು. ಅದಕ್ಕೆ XC 98, ಮಿಲೇನಿಯಂ ಇಂಥದ್ದು 7 ಇಂಥದ್ದು ಎಲ್ಲ ಮಿಕ್ಸ್ ಮಾಡಿಕೊಡೋದು ಅವನು ಅಲ್ವಾ? ಹೇಳಿ ಫಟಾಫಟ ನೋಡೋಣ. ಇನ್ನು ಈಸಿ ಆಗ್ಬೇಕು ಅಂತ ಇಲ್ಲಿ ಕೊಡ್ತೀನಿ ನೋಡಿ. ಇನ್ನು ಈಸಿ ನಿಮ್ಗೆ. MS DOS ಆದ್ಮೇಲೆ 1981 ಅಲ್ಲಿ ಬಂತು, ಆಮೇಲೆ ವಿಂಡೋಸ್ 1 ಬಂತು, 395 ಮೇನ್ ಇಂಪಾರ್ಟೆಂಟ್ ನಾನು ತೋರಿಸ್ತಾ ಇದ್ದೀನಿ. 98, ಮಿಲೇನಿಯಂ, 200, XP ಆದ್ಮೇಲೆ ವಿಸ್ತಾ ಆದ್ಮೇಲೆ 7. ಸೊ ಇಲ್ಲಿ ಮಿಲೇನಿಯಂ ಇಲ್ಲಿ ನೋಡಿ, ಮಿಲೇನಿಯಂ ಇದೆಯಾ, ME ಇದೆಯಾ? ಎಸ್, ME ಇದೆ. ಇದಾದ್ಮೇಲೆ ವಿಂಡೋಸ್ XP, ಅದಾದ್ಮೇಲೆ ವಿಸ್ತಾ, ಅದಾದ್ಮೇಲೆ ವಿಂಡೋಸ್ 7. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್,
ಎಸ್ ಸರ್, ನೆಕ್ಸ್ಟ್ ಬರೋಣ ಬನ್ನಿ. FTP ಸೇವೆಯು ಇಂಟರ್ನೆಟ್ ಬಳಕೆದಾರರಿಗೆ ಈ ಕೆಳಕಣ ಸೇವೆಯನ್ನು ಒದಗಿಸುತ್ತದೆ. FTP ಅಂದ್ರೆ ಏನು ಸರ್? ಫೈಲ್ ಟ್ರಾನ್ಸ್ಫರ್. ಇದು ಸಿಂಪಲ್ ಕ್ವಶನ್, ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೋಡಿ, ಸಿಂಪಲ್ ಕ್ವಶನ್ ತಗೋತೀನಿ, ಎಲ್ಲಾ ವಿಡಿಯೋದಲ್ಲಿ ಡಿಫಿಕಲ್ಟಿ ತಗೊಳ್ಳಲ್ಲ, ಸಿಂಪಲ್ ಎಲ್ಲಾ ಕ್ವಶನ್ಸ್ ಗಳಲ್ಲಿ ಸಿಂಪಲ್ ಕೇಳ್ತಾನೆ. ಆಪ್ಷನ್ಸ್ ಒಂಥರ ಕನ್ಫ್ಯೂಷನ್ ಇರ್ತಾನೆ. ಕ್ವಶನ್ ಸಿಂಪಲ್ ಇದ್ರೆ ಆಪ್ಷನ್ಸ್ ಕನ್ಫ್ಯೂಷನ್ ಇರ್ತದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ಸ್ ನೋಡಿ, ಇಂಟರ್ನೆಟ್ ನಲ್ಲಿ ಫೈಲ್ ಅನ್ನು ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ವರ್ಗಾಯಿಸಲು, ಇಂಟರ್ನೆಟ್ ನಲ್ಲಿ ಮೇಲ್ ಕಳಿಸಲು, ಮತ್ತೊಂದು ಕಂಪ್ಯೂಟರ್ಗೆ ಲಾಗಿನ್ ಮಾಡಲು, ಕೆಲವು ಸಾಮಾನ್ಯ ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳು, ಆಲೋಚನೆಗಳು, ಮಾಹಿತಿಗಳನ್ನು ವಿನಿಮಯ ಮಾಡಲು. ಯಾವ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಸ್ಗೆ ವರ್ಗಾಯಿಸಲು ಫೈಲ್ ಅನ್ನ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ and refers to group of rules that governs how ಒಂದು ಕಂಪ್ಯೂಟರ್ ಟ್ರಾನ್ಸ್ಫರ್ ಫೈಲ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಓವರ್ ದ ಇಂಟರ್ನೆಟ್. ಹೆಂಗೆ ಅದು ಓವರ್ ದ ಇಂಟರ್ನೆಟ್ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಫೈಲ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಓಕೆ ಫೈನ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೋಗೋಣ ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಆಯ್ಕೆಯು MS ವರ್ಡ್ ನಲ್ಲಿ ಲಭ್ಯವಿರುವುದಿಲ್ಲ? ಸಿಂಪಲ್, ಒನ್ ಸೆಕೆಂಡ್, ಸಿಂಪಲ್ ಕ್ವಶನ್. ಮೇನ್ ಇಂಪಾರ್ಟೆಂಟ್ 3 ಗೊತ್ತಿರಬೇಕಿದ್ರಲ್ಲಿ. ಪದೇ ಪದೇ ಕೇಳಿರ್ತಾನೆ. ಇದರಲ್ಲಿ ನೋಡಿ, ಬೇರೆ ಕಡೆ ನೋಡಿದೀನಿ ಕ್ವಶನ್ಸ್ಗಳು, ಯಾವುದು ಬ್ಯಾಂಕಿಂಗ್ ಎಕ್ಸಾಮ್ ಮತ್ತೆ SSC ಅಲ್ಲ, ಅಲ್ಲಿ ಈ ಆಪ್ಷನ್ಸ್ ಇಲ್ಲ. ಈ ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅಂತ ಕೊಟ್ಟಿರ್ತಾನೆ, ಮ್ಯಾಜಿಕ್ ಟೂಲ್ ಅಂತ ಕೊಟ್ಟಿರ್ತಾನೆ. ಮ್ಯಾಜಿಕ್ ಟೂಲ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದು ನಿಮಗೆ ಕೇಂದ್ರ ಸರ್ಕಾರದ ಒಂದು ಕ್ವಶನ್ಸ್ ಗಳು ಏನ್ ಎಕ್ಸಾಮ್ಸ್ ಗಳು ನಡೆದಿವೆ ಅಂತ ಕ್ವಶನ್ಸ್ ಗಳು ನಮ್ಮ ಕರ್ನಾಟಕದಲ್ಲೂ ರಿಪೀಟ್ ಆಗ್ತಾ ಇರ್ತವೆ. ಮ್ಯಾಜಿಕ್ ಟೂಲ್ ಇರಲ್ಲ, ಮತ್ತೆ ಬ್ರಷ್ ಇರಲ್ಲ. ರೈಟ್ ಆನ್ಸರ್ ಬ್ರಷ್ ಇರಲ್ಲ. ಮತ್ತೆ PHP ಕೋಡ್ ಅಂತೀವಿ. ಬ್ರಷ್ ಟೂಲ್, ಮ್ಯಾಜಿಕ್ ಟೂಲ್, PHP ಕೋಡ್ ಇರಲ್ಲ. ಬ್ರಷ್ ಟೂಲ್ ನಾವು MS ಪೇಂಟ್ ಅಲ್ಲಿ, ಅಡೋಬ್ ಫೋಟೋಶೂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಮ್ಯಾಜಿಕ್ ಟೂಲ್ ಬಂದು ಎಡಿಟಿಂಗ್ ಸಾಫ್ಟ್ವೇರ್ಸ್, ಫೋಟೋಶಾಪ್ ಗಳಲ್ಲಿ ಯೂಸ್ ಮಾಡ್ತೀವಿ. PHP ಕೋಡಿಂಗ್ ಅಂದ್ರೆ ಅದು ಕೋಡ್ ನ ರೈಟಿಂಗ್, ಎಕ್ಸಿಕ್ಯೂಟ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ಅದು MS ವರ್ಡ್ ಅಲ್ಲಿ ಯೂಸ್ ಮಾಡಲ್ಲ. ಈ 3 ಮುಖ್ಯವಾಗಿ MS ವರ್ಡ್ ಅಲ್ಲಿ ಇರಲ್ಲ. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ 3ರಲ್ಲಿ ಯಾವ್ದಾರ ಒಂದು ಆಪ್ಷನ್ಸ್ ಕೊಟ್ಟಿರ್ತಾನೆ. ಓಕೆ, ಯೂಶಲಿ ಮ್ಯಾಜಿಕ್ ಟೂಲ್ ಅಂತ ನಾವು ನೋಡಿರ್ತಕ್ಕಂಥ ಕ್ವಶನ್ಸ್ ಗಳು ನಾನು ನೋಡಿದೀನಿ. ಅರ್ಥ ಆಯ್ತಾ? ಎಸ್, ಇಲ್ಲಿ ಬ್ರಷ್ ಇಲ್ಲ, ಬ್ರಷ್ ಆಪ್ಷನ್ ಕೊಟ್ಟಿದ್ರೆ, ಮ್ಯಾಜಿಕ್ ಟೂಲ್ ಕೊಟ್ಟಿದ್ರೆ ಅದನ್ನ ಹಾಕಿ, ಅಥವಾ PHP ಕೋಡಿಂಗ್ ಅಂತ ಕೊಟ್ಟಿದ್ರೆ ಅದನ್ನ ಹಾಕಿ. ಅರ್ಥ ಆಗಿದೆ ಸ್ನೇಹಿತರೆ? ಎಸ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. URI ನೋಡಿ, URI ಇದು URL ಬೇರೆ ನಿಮ್ಗೆ ಗೊತ್ತಿರಬೇಕು. ವಾಟ್ ಈಸ್ URL, ವಾಟ್ ಈಸ್ URN, ವಾಟ್ ಈಸ್ URI ಅಂತ ಗೊತ್ತಿರಬೇಕು. ಹೇಳ್ತೀರಾ? URI ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಇಟ್ ಇನ್ಕ್ಲೂಡ್ಸ್ ಬೋತ್ URL ಅಂಡ್ URN. ಅಂತೀವಿ. URL ಅಂದ್ರೆ ಗೊತ್ತಲ್ಲ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೀವಿ. URI ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. URN ಯೂನಿಫಾರ್ಮ್ ರಿಸೋರ್ಸ್ ನೆಟ್ವರ್ಕ್, ನೇಮ್ ಅಂತೀವಿ. ಯೂನಿಫಾರ್ಮ್ ರಿಸೋರ್ಸ್ ನೇಮ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ನೋಡಿ, URL ಅಂತ ತಗೊಂಡಾಗ ಅದರಲ್ಲಿ ಈ HTTPS ಇದೆಯಲ್ಲ, ಇದು ಪ್ರೋಟೋಕಾಲ್ ಅಂತೀವಲ್ಲ, ಇದು ಪ್ರೋಟೋಕಾಲ್. ಇದು ಬಿಟ್ಟು ಇನ್ ಮಿಕ್ಕಿದ್ ಏನಿದೆ ಅದನ್ನ URI ಅಂತ ಕರಿತೀವಿ. ಅಂದ್ರೆ URL ಬರುತ್ತೆ ಅದು. ಓಕೆ, URL ಬರುತ್ತೆ. ಇದು ಪೇಜ್ ನೇಮ್ ಇದೆಯಲ್ಲ ನೋಡಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಇದೆ, ಇನ್ನೊಂದು ಯೂನಿಫಾರ್ಮ್ ರಿಸೋರ್ಸ್ ನೇಮ್ ಅಂತಕ್ಕಂಥದ್ದು ಪೇಜ್ ನೇಮ್. ಪಾತ್ ಇರುತ್ತಲ್ಲ, ಪಾತ್ ನೇಮ್, ಪೇಜ್ ನೇಮ್ ಇರುತ್ತಲ್ಲ. ಒಂದು ವೆಬ್ಸೈಟ್ಗೆ ಹೋದ್ರೆ ಅದ್ರ ಒಳಗೆ ಇನ್ನೊಂದಕ್ಕೆ ಹೋಗ್ತೀರಾ, ಡೌನ್ಲೋಡ್ಸ್ ಹೋಗ್ತೀರಾ, ಅದು ಇಸ್ ಎ ಪೇಜ್. ಇನ್ನೊಂದಕ್ಕೆ ಹೋಗ್ತೀರಾ, ಯಾವ್ದಕ್ಕೆ ಹೋಗ್ತೀರಾ, ಅಪ್ಲೋಡ್ಸ್ ಹೋಗ್ತೀರಾ. ಇನ್ನೊಂದಕ್ಕೆ ಹೋಗ್ತೀರಾ, ಯಾವುದು ಒಂದು ಕ್ವಿಜ್ ಅಂತ, ಅದೊಂದು ಪೇಜ್. ಸೊ ದಟ್ ಈಸ್ ಪೇಜ್ ನೇಮ್, ದಟ್ ಈಸ್ URN, ಯೂನಿಫಾರ್ಮ್ ರಿಸೋರ್ಸ್ ನೇಮ್ ಅಂತ ಕರಿತೀವಿ. ಸೊ URI ಕನ್ಸಿಸ್ಟಿಂಗ್ ಆಫ್, ಅಥವಾ ಇಟ್ ಇನ್ಕ್ಲೋಸ್ಡ್ URL ಅಂಡ್ URN ಅಂತ ಕರಿತೀವಿ. URN ಇಸ್ ಎ ನೇಮ್, ನಂಬರ್. URL ಅಂದ್ರೆ ಪ್ರೋಟೋಕಾಲ್ ನೇಮ್, ಅಥವಾ ನಂಬರ್ ಅಂದ್ರೆ google.com, ಹೋಸ್ಟ್ ಅಂತ ಕರಿತೀವಲ್ಲ, ಅಥವಾ google.com, ಅಥವಾ ನಿಮ್ಗೆ yahoo.com, ಅಥವಾ ಮತ್ತೊಂದು .com, ಅಥವಾ ನಮ್ದು punitforum.com ಅಂತ ಹಿಂಗೆ ಹೇಳ್ತೀವಲ್ಲ, ಹಂಗೆ. ಅರ್ಥ ಆಗ್ತಿದೆಯಲ್ಲ? ಅಂಡ್ URL ಗೊತ್ತಿರಬೇಕು. ಇಲ್ಲಿ ಇದನ್ನ ಪ್ರೋಟೋಕಾಲ್ ಅಂತೀವಿ. URL ಬಗ್ಗೆ ಕೇಳಿದಾನೆ, ಒಂದು ಕೊಟ್ಬಿಟ್ಟು ಪ್ರೋಟೋಕಾಲ್ ಯಾವ್ದು HTTP ಅಥವಾ HTTPS ನ ಪ್ರೋಟೋಕಾಲ್ ಅಂತೀವಿ. ಇದನ್ನ ಡೊಮೈನ್ ಅಂತೀವಿ. ಮೇನ್ ಗೂಗಲ್, ಯಾಹೂನೋ ಅಥವಾ ಇನ್ನೊಂದು ಯಾವುದೋ ಒಂದು ವೆಬ್ಸೈಟು, ಅದು ಡೊಮೈನ್ ಅಂತೀವಿ. ಇದನ್ನ ಸಬ್ ಡೊಮೈನ್ ಅಂತೀವಿ. ಇದು Gmail ಅಂತಿದೆ. ಅಥವಾ ಪಾತ್, ನನ್ನ ಪೇಜ್ ಅನ್ನಲ್ಲ, ಪೇಜ್ ಅಥವಾ ಪಾತ್, ಅದ್ರ ಒಳಗೆ ಹೋಗ್ತೀವಲ್ಲ ಅದನ್ನ ಪೇಜ್ ಅಥವಾ ಪಾತ್ ಅಂತ ಕರಿತೀವಿ. ಓಕೆ, ಇವೆಲ್ಲ ಬೇಸಿಕ್ಸ್ ಥಿಂಗ್ಸ್ ಗೊತ್ತಿರಬೇಕು ಸ್ನೇಹಿತರೆ. ಕ್ವಶನ್ಸ್ಗಳು ಇತ್ತೀಚೆಗೆ ಡಿಫಿಕಲ್ಟ್, ಸೇಮ್ ಸರ್, ಸೇಮ್ ಕಾನ್ಸೆಪ್ಟೇ, ಕೇಳೋ ರೀತಿ ಚೇಂಜು. ಸ್ವಲ್ಪ ಡಿಫಿಕಲ್ಟಿಯಾಗಿ ಈ ಕ್ವಶನ್ ಒಳಗೋಗಿ ಕೇಳ್ತಾ ಇದ್ದಾನೆ ಅಷ್ಟೇ. ಮೊದಲು ಮೇಲ್ಮೇಲೆ ಕೇಳ್ತಿದ್ದ, ಈಗ ಒಳಗೋಗಿ ಕೇಳ್ತಾ ಇದ್ದಾನೆ. ಹಂಗಾಗಿ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಎನಿ ಡೌಟ್? ಹೋಗೋಣ ಮುಂದಕ್ಕೆ ಬನ್ನಿ ಸ್ನೇಹಿತರೆ.
ರೆಫರೆನ್ಷಿಯಲ್ ಇಂಟಿಗ್ರಿಟಿಯನ್ನು ಯಾವುದರ ಮೂಲಕ ನಿಗದಿಪಡಿಸಲಾಗ್ತದೆ? ವಾಟ್ ಈಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಹೇಳ್ತೀರಾ? ಕೇಳಿದ್ದ ಕೇಳಿ. ಫಾರಿನ್ ಕೀ, ನಾಟ್ ನಲ್, ಯೂನಿಕ್ ಕೀ, ಚೆಕ್. ಯಾವ್ದು ಕರೆಕ್ಟು? ಫಾರಿನ್ ಕೀ ಇಸ್ ದ ರೈಟ್ ಆನ್ಸರ್. ಸೊ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂದ್ರೆ ಏನು ಅಂದ್ರೆ ರೆಫರೆನ್ಸ್ ಮಾಡ್ತಕ್ಕಂಥದ್ದು ಚೈಲ್ಡ್. ಈಗ ನಾನು ಹೇಳ್ತೀನಿ ನಿಮ್ಗೆ ಸಿಂಪಲ್. ಇದು DB ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಇದ್ರಲ್ಲಿ ಬರುತ್ತೆ. ಈಗ ಯಾವ್ದೋ ಒಂದು ಟೇಬಲ್ ಇದೆ, ಇಲ್ಲಿ ಇಲ್ಲೊಂದು ಕಾಲಮ್ ಇದೆ. ಈ ಕಾಲಮ್ ನಾವು ಈಗ ಇನ್ನೊಂದು ಟೇಬಲ್ ಜೊತೆ ರೆಫರೆನ್ಸ್ ಮಾಡ್ತೀವಿ. ಈಗ ಇದನ್ನ ನಾವು ಪೇರೆಂಟ್ ಟೇಬಲ್ ಅಂತೀವಿ. ಅಂದ್ರೆ ಫಸ್ಟ್ ಇದ್ದಿದ್ದು ಯಾವ್ದೋ ನಮ್ಮ ತಂದೆ ತಾಯಿ ಇದ್ರು, ಅವ್ರಿಗೆ ನಾವು ಹುಟ್ಟಿರ್ತೀವಿ ಅಲ್ವ ಮಕ್ಕಳು. ಸೊ ಇಲ್ಲಿ ಆ ಸೆಕೆಂಡ್ ಇನ್ನೊಂದಿದೆ ಟೇಬಲ್, ಅದನ್ನ ರೆಫರೆನ್ಸ್ ಟೇಬಲ್ ಅಂತ ಕರಿತೀವಿ. ಅದನ್ನ ನಾವು ಚೈಲ್ಡ್ ಟೇಬಲ್ ಅಂತ ಕೂಡ ಕರಿತೀವಿ. ಇದ್ರ ಜೊತೆ ಇದ್ರಲ್ಲಿ ಇರ್ತಕ್ಕಂಥ ಒಂದು ಕಾಲಮ್ ತಂದು ಇಲ್ಲಿ ಹಾಕಿದೆ. ಯಾಕೆ? ಕಂಪೇರ್ ಮಾಡಕ್ಕೆ. ಇದು ಕಾಲಮ್ ಬಂದು ಇಲ್ಲಿಗೆ ಬಂದು ಕೂತ್ಕೋತಲ್ಲ, ಈ ರೆಫರೆನ್ಸ್ ಟೇಬಲ್ ಇಂದ ರೆಫರೆನ್ಸ್ಡ್ ಟೇಬಲ್ ಇಂದ ರೆಫರೆನ್ಸಿಂಗ್ ಟೇಬಲ್ ಬಂದು ಕೂತ್ಕೋತಲ್ಲ, ದಟ್ ಈಸ್ ಕಾಲ್ಡ್ ಫಾರಿನ್ ಕೀ ಅಂತ ಕರಿತೀವಿ. ನೋಡಿ, ಇವೆಲ್ಲ DBMS ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಇವೆಲ್ಲ DBMS ಅಲ್ಲಿ ಬರುತ್ತೆ. ಸೊ ಇದನ್ನ ಕೇಳ್ತಾನೆ ಹೆಚ್ಚಾಗಿ. ನೋಡಿ, KE ಆಗಿರ್ಬೋದು, KLE, KPS ಒಂಥರ ಕೇಳ್ತಾನೆ. KLE ಇನ್ನೊಂದು ಏನ್ ಕೇಳ್ತಾನೆ ಅಂದ್ರೆ DBMS ಬಗ್ಗೆ ಜಾಸ್ತಿ ಕೇಳ್ತಾನೆ. DBMS ನೆಟ್ವರ್ಕಿಂಗ್ ಬಗ್ಗೆ ಕೇಳ್ತಾನೆ. ಸೊ ಇಂಥದ್ದು ಕ್ವಶನ್ಸ್ಗಳು ಮತ್ತೆ ಒಂದಷ್ಟು ಸಾಫ್ಟ್ವೇರ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. C++ ಒಂದೊಂದ್ಸಲ ಬಂದ್ಬಿಡುತ್ತೆ ಅಂತ ಕ್ವಶನ್ಸ್ಗಳನ್ನು ಕೂಡ. ಓಕೆ, ಅಂತದ್ದು ಹೆಚ್ಚಾಗಿ ಕೇಳ್ತಾನೆ. ಫೈನ್, ನೆಕ್ಸ್ಟ್ ಬರ್ತಾನೆ. ಡ್ಯಾಶ್ ಒಂದು ನೆಟ್ವರ್ಕ್ ಟೋಪಾಲಜಿ ಆಗಿರುವುದಿಲ್ಲ. ಇದು ಸಿಂಪಲ್ ಕ್ವಶನ್. ನೆಟ್ವರ್ಕ್ ಟೋಪಾಲಜಿಯಲ್ಲಿ ನಿಮ್ಗೆ ಏನು ಬರುತ್ತೆ? ರಿಂಗ್ ಬರುತ್ತೆ, ಮೆಶ್ ಬರುತ್ತೆ ಅಲ್ವಾ, ಬಸ್ ಬರುತ್ತೆ, ಟ್ರೀ ಬರುತ್ತೆ, ಮತ್ತೆ ಇನ್ನೊಂದು ಹೈಬ್ರಿಡ್ ಬರುತ್ತೆ. ಸೊ ಇಲ್ಲಿ ಸ್ಟಾರ್ ಬರುತ್ತೆ, ಪೀರ್ ಅನ್ನೋದು ಇಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ನೆಟ್ವರ್ಕ್ ಟೋಪಾಲಜಿ ಅಂದ್ರೆ ನಾವು ಕನೆಕ್ಟಿವಿಟಿ ಆಫ್ ಕಂಪ್ಯೂಟರ್ ಅಂತ ನೆಟ್ವರ್ಕ್. ಇದೊಂದು ಕಂಪ್ಯೂಟರ್ ಅನ್ಕೊಳ್ಳಿ, ಇದಕ್ಕೆ ಎರಡು ಕಡೆ ಕನೆಕ್ಟ್ ಮಾಡಿದ್ರೆ ರಿಂಗ್ ಟೈಪ್ ಆಗುತ್ತೆ, ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದ್ರೆ. ಮೆಶ್ ಅಲ್ಲಿ ಇಲ್ಲೂ ಕೂಡ ಇಲ್ಲಿ ಪ್ರತಿಯೊಂದಕ್ಕೂ ಮೆಶ್ ಟೈಪ್ ಅಂದ್ರೆ ಮೆಶ್ಗೂ ಸ್ಟಾರ್ಗೂ ಏನ್ ಡಿಫರೆನ್ಸು? ಮೆಶ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ನೋಡಬಹುದು, ಒಂದು ಮೆಶ್ ಟೈಪ್ 1, 2, 3, 4 ಮ್ಯಾಕ್ಸಿಮಮ್ 3 ಜಾಸ್ತಿ ಇರ್ತವೆ ಕನೆಕ್ಷನ್. ಸ್ಟಾರ್ ಅಲ್ಲಿ ಸೆಂಟ್ರಲ್ ಒಂದಿರುತ್ತೆ, ಅದಕ್ಕೆ ಇರುತ್ತೆ. ಇನ್ನು ಫುಲ್ಲಿ ಕನೆಕ್ಟೆಡ್ ಅಂತ ಏನಿದೆ, ಹೈಬ್ರಿಡ್ ಅಂತ ಕೊಡ್ತೀವಿ. ಇದು ಪ್ರತಿಯೊಂದು ಕೂಡ ಕನೆಕ್ಟ್ ಆಗಿರ್ತದೆ. ಲೈನ್ ಅಂದ್ರೆ ಒಂದೇ ಲೈನ್ ಆಗಿರ್ತವೆ. ಟ್ರೀ ಟೈಪ್ ಇರುತ್ತೆ, ಬ್ರಾಂಚಸ್ ಟೈಪ್. ಬಸ್ ಅಂದ್ರೆ ಒಂದು ಬಸ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಒಂದು ಸೆಂಟ್ರಲ್ ಬಸ್ ಇರುತ್ತೆ, ಸೆಂಟ್ರಲ್ ಕನೆಕ್ಷನ್ಸ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಆಗಿರ್ತಾರೆ. ಇದು ನೆಟ್ವರ್ಕ್ ಟೋಪಾಲಜಿ ಅಂತ ಕರಿತೀವಿ. ಓಕೆ, ಇದು ಯಾವುದು ಅಲ್ಲ ಅಂತ ಕೇಳಿರೋದು, ಆಗಿರುವುದಿಲ್ಲ ಅಂತ. ಸೊ ಆಪ್ಷನ್ 4 ಪೀರ್ ಅಂತಕ್ಕಂಥದ್ದು ಇಲ್ಲ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಗಣಕಯಂತ್ರದ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡುವ ಕಾರ್ಯವನ್ನು ಏನಂತೀವಿ ಹೇಳ್ತೀರಾ? ಎಸ್, ಸಿಂಪಲ್ ಸರ್. ಗಣಕಯಂತ್ರ ಸೆಕ್ಯೂರಿಟಿಯನ್ನು, ಕಂಪ್ಯೂಟರ್ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡೋದಕ್ಕೆ ಹ್ಯಾಕಿಂಗ್ ಅಂತೀವಿ. ವೈರಸ್ ಬೇರೆ, ಸ್ಪ್ಯಾಮ್ ಬೇರೆ, ವರ್ಮ್ ಬೇರೆ. ವರ್ಮ್ ಸೂಟ್ ಮತ್ತೆ ಟಾರ್ಜನ್. ವೈರಸ್ ಇಸ್ ನಥಿಂಗ್ ಬಟ್ ಏನು ಗೊತ್ತಾ? ನಾವು ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಒಂದು ನಿಮಗೆ ವೈರಸ್ ಬಗ್ಗೆ ಗೊತ್ತಿರಬೇಕು, ವರ್ಮ್ ಬಗ್ಗೆ ಗೊತ್ತಿರಬೇಕು, ಮತ್ತೆ ಟಾರ್ಜನ್ ಬಗ್ಗೆ ಗೊತ್ತಿರಬೇಕು. ಈ ಮೂರಕ್ಕೂ ಡಿಫ್ರೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಪ್ಯಾಮ್ ನಿಮ್ಗೆ ಗೊತ್ತಿದೆ. ಸ್ಪ್ಯಾಮ್ ಅಂದ್ರೆ ಏನು? ಬೇಡದಿರೋದು ಬರ್ತಕ್ಕ ಸ್ಪ್ಯಾಮ್ ಮೇಲ್ ಎಲ್ಲ ನೋಡ್ತೀರಾ, Gmail ಅಲ್ಲಿ ಇರುತ್ತೆ. ಓಕೆ, ಇಲ್ಲಿ ವೈರಸ್ ಅಂತಕ್ಕಂಥದ್ದು ಏನು ಅಂದ್ರೆ ಇಟ್ ಇಸ್ ಒಂದು ಕಂಪ್ಯೂಟರ್ ಬಂದು ಕೂತ್ಕೊಂಡು ಇನ್ಫೆಕ್ಷನ್ಸ್ ಮಾಡಿ ನಿಮಗೆ ಎಫೆಕ್ಟ್ ಮಾಡೋದು. ಅಂದ್ರೆ ಇಲ್ಲಿ ನಿಮಗೆ ಹ್ಯೂಮನ್ ಒಂದು ಇಂಟರ್ಫರೆನ್ಸ್ ಬೇಕಿದ್ರಲ್ಲಿ. ವೈರಸ್ ಅಲ್ಲಿ ಹ್ಯೂಮನ್ ಒಂದು ಇಂಟರ್ಫರೆನ್ಸ್ ಬೇಕು. ಅಂದ್ರೆ ಅವ್ರ ಏನಾದ್ರು ಫೈಲ್ ನ ಎಕ್ಸಿಕ್ಯೂಟ್ ಮಾಡಬೇಕು, ಓಪನ್ ಮಾಡಬೇಕು, ಅವಾಗ ಅದು ಸ್ಪ್ರೆಡ್ ಆಗುತ್ತೆ. ಓಕೆ, ವಾರ್ಮ್ ಅಂತಕ್ಕಂಥದ್ದು ಏನ್ ಕೇಳ್ತೀವಿ, ಇಟ್ ಇಸ್ ಸಿಮಿಲರ್ ಟು ವೈರಸ್ ತರನೇ, ಬಟ್ ಇದಕ್ಕೆ ಯಾವುದೇ ಆದ ಹೆಲ್ಪ್ ಬೇಡ, ವಿತೌಟ್ ಎನಿ ಹೆಲ್ಪ್ ಫ್ರಮ್ ದ ಪರ್ಸನ್. ಅಂದ್ರೆ ಇದು ಯಾವ ತರ ಅಂದ್ರೆ ಮಲ್ಟಿಪಲ್ ಆಗ್ಬಿಡುತ್ತೆ. ಇದು ಬ್ಯಾಕ್ ಡೋರ್ ಇಂದ ಬರ್ತಕ್ಕಂಥದ್ದು. ಅಂದ್ರೆ ಒಂದೇ ತರ ಸೇಮ್ ಟೈಪ್ ಆಫ್ ಈಗ ನಿಮ್ಗೆ ಯಾವ್ದಾರ ಒಂದು ಫೋಲ್ಡ್ ಇರುತ್ತೆ, ಅದೇ ತರ ಇನ್ನೂ 4-5 ಫೋಲ್ಡ್, 10 ಫೋಲ್ಡ್, 20 ಫೋಲ್ಡ್ ಮಲ್ಟಿಪಲ್ ಆಗ್ಬಿಡ್ಬೋದು. ಓಕೆ, ಡಿವಾಸ್ಟಿಂಗ್ ಎಫೆಕ್ಟ್ ಇದು. ಓಕೆ, ಅವಾಗ ತುಂಬಾ ಎಫೆಕ್ಟ್ ಆಗುತ್ತೆ ಇದು ವಾರ್ಮ್ ಇದ್ರೆ. ಅಂಡ್ ಟಾರ್ಜನ್ ಹಾರ್ಸ್ ಅಂತ ಕರೀತಾರೆ. ಟಾರ್ಜನ್ ಹಾರ್ಸ್ ಇಸ್ ನಾಟ್ ಎ ವೈರಸ್ ಆಕ್ಚುಲಿ. ಇಟ್ ಈಸ್ ಏನು ಅಂತಂದ್ರೆ ಇದು ರಿಪ್ಲಿಕೇಟ್ ಆಗಲ್ಲ. ಓಕೆ, ಡಿಸ್ಟ್ರಕ್ಟಿವ್ ಮಾಡುತ್ತೆ. ಅಂದ್ರೆ ಹೆಂಗೆ ಅಂತಂತಂದ್ರೆ ಇದು ಇನ್ಫಾರ್ಮೇಶನ್ ನ ಕದಿತಕ್ಕಂಥದ್ದು. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇಟ್ ಈಸ್ ಲೈಕ್ ಒರಿಜಿನಲ್ ತರನೇ ಇರುತ್ತೆ. ಅಥವಾ ನೀವು ಎಲ್ಲೊಂದು ಡೌನ್ಲೋಡ್, ಅದಕ್ಕೆ ಹೇಳ್ತೇವೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ ಅಂತೀವಿ. ಮೊಬೈಲ್ ಅಷ್ಟೇ, ಪ್ಲೇ ಸ್ಟೋರ್ ಇಂದ ಮಾಡಿ ಅಂತೀವಿ ಅಲ್ವಾ? ಇಲ್ಲೂ ಅಷ್ಟೇ, ಸಿಸ್ಟಮ್ ಅಲ್ಲೂ ಅಷ್ಟೇ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಬೇರೆ ಕಡೆಯಿಂದ ಬಂದಿರೋದು ಎಲ್ಲರೂ ಒರಿಜಿನಲ್ ತರಾನೇ ಇರುತ್ತೆ, ಬಟ್ ಅದ್ರ ಒಳಗೆ ಇಟ್ ಇಸ್ ಅ ಬ್ಯಾಕ್ ಡೋರ್ ಎಂಟ್ರಿ ಟು ಕಂಪ್ಯೂಟರ್. ಮಲೇಷಿಯಸ್ ಯೂಸರ್ಸ್ ಅದ್ರ ಮುಖಾಂತರ ಬಂದು ನಿಮ್ಮ ಕಾನ್ಫಿಡೆನ್ಷಿಯಲ್, ನಿಮ್ಮ ಇನ್ಫಾರ್ಮೇಶನ್ ಗಳನ್ನ ಕದೀತಕ್ಕಂಥದ್ದು ಟಾರ್ಜನ್ ಹಾರ್ಸ್ ಅಂತ ಕರಿತೀವಿ. ಓಕೆ, ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್, ವೈರಸ್ ಫುಲ್ ಫಾರ್ಮ್. ಈಗ ತಾನೇ ವೈರಸ್ ಬಗ್ಗೆ ಹೇಳ್ತಾ ಇದೆ. ಏನ್ ಸರ್ ವೈರಸ್ ಫುಲ್ ಫಾರ್ಮ್? ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸಸ್ ಅಂಡರ್ ಸೀಜ್.
ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್, ಈ ಕೆಳಗಿನ ಯಾವುದಕ್ಕೆ ಸ್ಪ್ರೆಡ್ ಶೀಟ್ ಅನ್ನು ಬಳಸಲ್ಲ? ಸ್ಪ್ರೆಡ್ ಶೀಟ್ ಅಂದ್ರೆ ಎಕ್ಸೆಲ್ ಅನ್ಕೊಳ್ಳಿ ನೀವು, ಎಕ್ಸೆಲ್, ಸ್ಪ್ರೆಡ್ ಶೀಟ್, ಓಕೆ, ಸಿಮಿಲರ್ ಸಮ್ ಕೈಂಡ್ಸ್ ಆಫ್ ಥಿಂಗ್ಸ್ ಅಲ್ವಾ. ಏನ್ ಮಾಡ್ತೀವಿ ಅಲ್ಲಿ? ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಲ್ವಾ ಸರ್. ಬಜೆಟ್ ಮಾಡಬಹುದು ಅದರಲ್ಲಿ ಅಲ್ವಾ. ನೀವೇನಾದ್ರು ಮಾಡಿದ್ರೆ ಟ್ರ್ಯಾಕ್ ಮಾಡಬಹುದು. ಆದ್ರೆ ಚಿತ್ರಗಳನ್ನು ರಚಿಸಲು ಸರಿಪಡಿಸಲು ಸಾಧ್ಯ ಇಲ್ಲ. ಚಿತ್ರಗಳನ್ನ ಅಂತಂದ್ರೆ ಇಮೇಜ್ ಗಳನ್ನ ಮಾಡ್ತೀರ ನೀವು MS Excel ಸ್ಪ್ರೆಡ್ ಶೀಟ್ ಅಲ್ಲಿ. ಸ್ಪ್ರೆಡ್ ಶೀಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ, ಟೇಬಲ್ ಮಾಡಕ್ಕೆ, ಕಂಪ್ಯಾರಿಸನ್ ಮಾಡಕ್ಕೆ, ಟ್ರ್ಯಾಕಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ ಸರ್. ಚಿತ್ರಗಳನ್ನ ಬಿಡಿಸಕ್ಕೆ ನಾವು ಬೇರೆ ಬೇರೆ ಸಾಫ್ಟ್ವೇರ್ ಇದೆ, PPT ಮಾಡ್ಬೋದು ಅಲ್ವಾ ಸರ್. ಎಸ್, ಓಕೆ. ಆಸ್ಕಿ ಪದದ ವಿಸ್ತರಣೆ. ಆಸ್ಕಿ ಸಿಂಪಲ್, ಒನ್ಸ್ ಅಗೇನ್ ಸಿಂಪಲ್ ಕ್ವಶನ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆಸ್ಕಿ ಪದದ ಬಗ್ಗೆ ನಾನು ಹೇಳುವಂತ ನೆಸಿಟಿ ಇಲ್ಲ ಅನ್ಕೋತೀನಿ. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನಿದೆ? ಅಮೆರಿಕನ್ ಸ್ಟ್ಯಾಂಡರ್ಡ್ ಸ್ಟೋರೇಜ್ ಅಂತಿದೆ, ಇದು ತಪ್ಪು. ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟೆಲಿಜೆಂಟ್ ಇದೆ, ಇದು ತಪ್ಪು. ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ನೆಟ್ ಅಂತಿದೆ, ಇದು ತಪ್ಪು. ಓಕೆ, ಸೊ ಆಸ್ಕಿ ಕೋಡ್ 128 ಸ್ಪೆಸಿಫೈಡ್ ಕ್ಯಾರೆಕ್ಟರ್ಸ್ ನ 7 ಬಿಟ್ ಇಂಟಿಜರ್ಸ್ ನ ಕನ್ವರ್ಟ್ ಮಾಡೋದು. ಇಲ್ಲಿ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಒನ್ಸ್ ಅಗೇನ್ ಇದು ಆಸ್ಕಿ ಫುಲ್ ಫಾರ್ಮ್ ಏನು ಈ ತರ ಕೇಳ್ತಾನೆ ಅಷ್ಟೇ. ನೆಕ್ಸ್ಟ್ ಬರ್ತೀನಿ. ಪುಟಗಳು, ಪದಗಳು, ಕ್ಯಾರೆಕ್ಟರ್ಗಳು, ಪ್ಯಾರಾಗ್ರಾಫ್ಗಳು ಮತ್ತು ಗೆರೆಗಳ ಸಂಖ್ಯೆಯನ್ನೊಳಗೊಳ್ಳುವ MS ವರ್ಡ್ ನಲ್ಲಿಯ ಸಂಖ್ಯಾಶಾಸ್ತ್ರ ದಾಖಲೆಯನ್ನು ಹುಡುಕಲು ಯಾವ ಆಯ್ಕೆಯನ್ನು ಬಳಸಲಾಗುತ್ತದೆ? ಈಗ MS ವರ್ಡ್ ಅಲ್ಲಿ ಸ್ನೇಹಿತರೆ, ಯಾವ ಪುಟ ವರ್ಡ್, ನೀವು ಒಂದು ವರ್ಡ್, ಒಂದು ಪೇಜ್ ಅಲ್ಲಿ ಎಷ್ಟು ವರ್ಡ್ಸ್ ಬರ್ದಿದ್ದೀರಾ ಕೌಂಟ್ ಮಾಡೋದಾಗಿರ್ಬೋದು. ಓಕೆ, ಮತ್ತೆ ಅದನ್ನೇ ಕೊಟ್ಟಿರೋದಿಲ್ಲ. ಎಷ್ಟು ಆ ಪೇಜ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ ಅಂದ್ರೆ ABCD ಆತರ ಎಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ, ಎಷ್ಟು ಪ್ಯಾರಾಗ್ರಾಫ್ಗಳಿರುತ್ತೆ ಆ ಒಂದು MS ವರ್ಡ್, ಲೈನ್ಸ್ ಇರುತ್ತೆ. ಇದನ್ನೆಲ್ಲ ಕೌಂಟ್ ಮಾಡಕ್ಕೆ ನಾವು ಯಾವ್ದೋ ಆಪ್ಷನ್ಸ್ ಯೂಸ್ ಮಾಡ್ತೀವಿ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತೀವಾ? ಸಂಖ್ಯಾಶಾಸ್ತ್ರ ಅಂತ ಕನ್ನಡ ಇಂಗ್ಲಿಷ್ ಎರಡು ನೋಡ್ಕೊಳ್ಳಿ. ಅಲ್ಲ. ವರ್ಲ್ಡ್ ಕೌಂಟ್ ಯೂಸ್ ಮಾಡ್ತೀವಾ? ಎಸ್, ವರ್ಲ್ಡ್ ಕೌಂಟ್ ಇಸ್ ರೈಟ್ ಆನ್ಸರ್. ಥೆಸರಸ್, ನಿಘಂಟು ನೋಡಿ. ಥೆಸರಸ್ ಅವನೇ ಕೊಟ್ಟು. ನಿಘಂಟು ಅಂದ್ರೆ ಏನು? ಇದು ನಿಮಗೆ ಸಿನೋನಿಮ್ಸ್ ಅಥವಾ ಸಮಾನಾರ್ಥಕ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಿರುದ್ಧ ಪದನ ಬೇಕು ಅಂದ್ರೆ ಇದ್ರಲ್ಲಿ ಹುಡುಕ್ಬೋದು. ಅಂದ್ರೆ ನಿಮಗೆ ಒಂದ್ ಯಾವ್ದಾದ್ರು ಪದಕ್ಕೆ ಬೇರೆ ಒಂದು ಪದ ರಿಪ್ಲೇಸ್ ಮಾಡಬೇಕು, ಅದರ ಈಕ್ವಲೆಂಟ್ ವರ್ಡ್ ಅಥವಾ ಅಪೋಸಿಟ್ ವರ್ಡ್ ಮಾಡಬೇಕು ಅಂದ್ರೆ ಥೆಸರಸ್ ನ ಯೂಸ್ ಮಾಡ್ತೀವಿ. ಸ್ಪೆಲ್ಲಿಂಗ್ ಚೆಕ್, ಅಟ್ ಇಸ್ ಡಿಫರೆಂಟ್. ಇಲ್ಲಿ ಯಾವ್ದು ರೈಟ್ ಆನ್ಸರ್? ವರ್ಲ್ಡ್ ಕೌಂಟ್ ಇಸ್ ರೈಟ್. ನಾವ್ ವಿಲ್ ಶೋ ಯು. ನೋಡಿ, ವರ್ಲ್ಡ್ ಕೌಂಟ್ ಅಂತಕ್ಕಂಥ ನೀವು ಹೋದ್ರೆ ರಿವ್ಯೂ ಟ್ಯಾಬ್ ಹೋದ್ರೆ ಅಲ್ಲಿ ವರ್ಲ್ಡ್ ಕೌಂಟ್ ಅಂತ ಬರುತ್ತೆ. ಈ ವರ್ಲ್ಡ್ ಕೌಂಟ್ ಹೋದ್ರೆ ನೀವು ಅಲ್ಲಿ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ನ ಅಡಿಯಲ್ಲಿ ವರ್ಲ್ಡ್ ಕೌಂಟ್ ನಲ್ಲಿ ಪೇಜು, ವರ್ಡ್ಸು, ಕ್ಯಾರೆಕ್ಟರ್ಸ್, ಸ್ಪೇಸು, ಪ್ಯಾರಾಗ್ರಾಫ್, ಲೈನ್ಸ್ ನೋಡಿ ಎಲ್ಲ ಬರುತ್ತೆ. ಓಕೆ, ಅಥವಾ ಟೂಲ್ಸ್ ಹೋದ್ರು ಕೂಡ ನಿಮಗೆ ಅಲ್ಲಿ ಹೋದ್ರೆ ನಿಮಗೆ ವರ್ಲ್ಡ್ ಕೌಂಟ್ ಅಂತ ಬರುತ್ತೆ. ಸೊ ವರ್ಲ್ಡ್ ಕೌಂಟ್ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ವರ್ಲ್ಡ್ ಕೌಂಟ್. ಓಕೆ, ಥೆಸರಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ ಸಿನೋನಿಮ್ಸ್, ಅದನ್ನ ಕಂಡುಹಿಡಿತಕ್ಕಂಥದ್ದು. ಓಕೆ, ಅದು ಕೂಡ ಫೈಲ್ ಅನ್ನೋ ಟ್ಯಾಬ್ ಇದರಲ್ಲಿ ಬರುತ್ತೆ ನಮಗೆ. ಥೆಸರಸ್. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ ಸರ್. ನೋಡಿ, ನಾವು ಪ್ರೀವಿಯಸ್ ಇದು ಕ್ವಶನ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನು ನಿಮ್ಗೆ ಹೇಳಿದ್ದೆ ಈ ತರ ಕ್ವಶನ್ಸ್ ಬರ್ತವೆ ಸರ್. ಒಂದು ಜನರೇಷನ್ ಆಫ್ ಕಂಪ್ಯೂಟರ್ ಬೇರೆ, ಅದರಲ್ಲಿ ಉದಾಹರಣೆ ಕಂಪ್ಯೂಟರ್ಗಳನ್ನ ಕೊಟ್ಬಿಟ್ಟು ಕೇಳಿದ ಈ ಕ್ವಶನ್ ನೋಡಿ. ಎನಿಯಾಕ್, ಎಡಿವ್ಯಾಕ್, ಎಡ್ಸ್ಯಾಕ್ ಇವುಗಳು ಯಾವುದಕ್ಕೆ ಉದಾಹರಣೆ ಅಂದ್ರೆ ಈ ಕಂಪ್ಯೂಟರ್ಗಳು ಯಾವ ತಲೆಮಾರಿಗೆ, ಯಾವ ಜನರೇಷನ್ ಆಫ್ ಕಂಪ್ಯೂಟರ್ ಉದಾಹರಣೆ ಅಂತ. ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳು, ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು, ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು, ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳು. ಯಾವ್ದು ಸರ್? ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್, ಫೋರ್ತ್. ಯಾವ್ದು? ಫಸ್ಟ್ ಜನರೇಷನ್. ನಾನು ನಿಮ್ಗೆ ಇದು ಸ್ಲೈಡ್ ಹೇಳ್ತಾನೆ ಇರ್ತೇನೆ ಯಾವಾಗ್ಲೂ ನಿಮ್ಗೆ. ಜನರೇಷನ್ ಆಫ್ ಕಂಪ್ಯೂಟರ್ ಮತ್ತೆ ಅದರ ರೇಂಜ್ ಆಫ್ ಇಸ್ವಿ, ಯಾವ ಟೈಮಲ್ಲಿ ಬಂತು, ಏನ್ ಯೂಸ್ ಮಾಡಿದ್ರು, ಓಕೆ, ಅದು ಗೊತ್ತಿರಬೇಕು. ಮತ್ತೆ ಅದರ ಯಾವ ಟೈಪ್ ಆಫ್ ಕಂಪ್ಯೂಟರ್ ಉದಾಹರಣೆ ನೋಡಿ. ಎನಿಯಾಕ್, ವಿನಿಯಾಕ್, ಇಡಿವ್ಯಾಕ್. ಓಕೆ, ಇವೆಲ್ಲ ಫಸ್ಟ್ ಜನರೇಷನ್. ನಾನು ನಿಮಗೆ ಹೇಳಿದ್ದೆ ಪ್ರೀವಿಯಸ್ ಇದ್ರಲ್ಲೂ ಕೂಡ. IBM 700 ಕೇಳಬಹುದು, ಇದು ಸೆಕೆಂಡ್ ಜನರೇಷನ್. IBM 360 ಅಥವಾ 370 ಕೇಳಿದ್ದ ಕೂಡ ಒಂದ್ಸಲ. ಥರ್ಡ್ ಜನರೇಷನ್ ಕಂಪ್ಯೂಟರ್ ಉದಾಹರಣೆ. ಅರ್ಥ ಆಗ್ತಿದೆ ಹೇಳ್ತಾರೆ ಸ್ನೇಹಿತರೆ. ಓಕೆ, ಫೋರ್ತ್ ಜನರೇಷನ್ VLSI ಕಂಪ್ಯೂಟರ್. ಫಿಫ್ತ್ ULSI ಮೈಕ್ರೋ ಪ್ರೊಸೆಸರ್ ಸರ್ಕ್ಯೂಟ್ಸ್ ಇರ್ತಕ್ಕಂಥದ್ದು. ಥರ್ಡ್ ಜನರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಫೈನ್. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ಲೇ ಲಿಸ್ಟ್ ಏನ್ ಮಾಡಿದೀವಿ ಇದು ಈ ಸೀರೀಸ್ದು, ಆ ಲಿಂಕ್ ಕೊಡ್ತೀನಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ 100+ ಇರತಕ್ಕಂಥದ್ದು ಪೇಪರ್ 2 ಸಂಬಂಧಪಟ್ಟಂತೆ, ಅಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಇರುತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ. ಸೊ ಆ ಲಿಂಕ್ಗಳು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ ಬಿಫೋರ್ ಎನಿ ಸೆಷನ್, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.